ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಸಿಐಟಿಯು ಸಂಯೋಜಿತ ಜಿಲ್ಲಾ ಸಮಿತಿಯಿಂದ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ನಾಗರಾಜ್ ಜಿ ಬಂಗೂರ ದರ ವಸೂಲಿಗಾರ ಗುಮಾಸ್ತ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಂದ ಕಾರ್ಯದರ್ಶಿ ಗ್ರೇಡ್ 2 ಹುದ್ದೆ ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಬ್ಯಾಕ್ಲಾಗ್ ಹುದ್ದೆಗಳು ಸೇರಿದಂತೆ ಒಟ್ಟು 37 ನೌಕರರಿಗೆ ಬಡ್ತಿ ನೀಡುವುದು ವಿಳಂಬ ಮಾಡಲಾಗುವ ಪ್ರಯತ್ನ ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ದಿನಾಂಕ 2/7/2026ರಂದು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಪ್ರಶಾಂತ್ ಮತ್ತು ಕಲಬುರಗಿ. ಸರ್ಕಾರ ಸವಲತ್ತುಗಳು ಸಿಗಬೇಕು, ಅವು ಸಿಗ್ತಾ ಇಲ್ಲ. ನಮಗೆ ಸರ್ಕಾರ ಆದೇಶ ಇದ್ರೂ ಕೂಡ ನಮ್ಮಲ್ಲಿ ಮಾಡ್ತಾರೆ. ಇದೇ ನಮಗೆ ಬೇರೆ ಜಿಲ್ಲೆಯಲ್ಲಿ ಬೀದರ್ ತಗೊಳ್ಳಿ, ಯಾದಗಿರಿ ತಗೊಳ್ಳಿ, ಮೈಸೂರು, ಮಂಡ್ಯ, ಹಾಸನ ಪ್ರತಿ ವರ್ಷ ಬಡ್ತಿ ಆಗಿರ್ಬೋದು, ಮತ್ತೆ ಅನುಮೋದನೆ ಆಗಿರ್ಬೋದು, ಮತ್ತೆ ನಿವೃತ್ತಿ ಉತ್ಪಾದನೆ ಆಗಿರ್ಬೋದು, ಮತ್ತೆ ಬಾಕಿ ವೇತನ ಆಗಿರ್ಬೋದು ಪ್ರತಿ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಪ್ರತಿ ವರ್ಷ ಜ್ಯೇಷ್ಠತ್ವ ಪಟ್ಟಿ ಮಾಡ್ತಾರೆ. ನಮ್ಮ ಜ್ಯೇಷ್ಠತ್ವ ಪಟ್ಟಿ ಕೂಡ ಮಾಡ್ತಾರೆ ಜಿಲ್ಲಾ ಪಂಚಾಯತಿಯಲ್ಲಿ ಎಲ್ಲ ಪ್ರತಿ ವರ್ಷ ಮಾಡ್ತಿದ್ರೆ. ಬಟ್ ನಮ್ಮ ಜಿಲ್ಲೆ ಇಡೀ ಕರ್ನಾಟಕದ ಒಳಗಡೆ ಇದೋ ಕರ್ನಾಟಕ ಹೊರಗಡೆ ಇದೋ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ನಮ್ಮ ರಾಜ್ಯದಲ್ಲಿ ಮೊದಲ ಜಿಲ್ಲಾ ಪಂಚಾಯತಿ ಅಂತ ಹೇಳ್ಬೋದು ನಾವು ಇದು. ಯಾಕಂದ್ರೆ ಯಾವುದೇ ರೀತಿ ನಮ್ಮ ಲೋಕಲ್ ಸಿಬ್ಬಂದಿಗಳಿಗೆ ಯಾರಿಗೆ ಒಂದು ಭದ್ರತೆ ಇಲ್ಲ, ಸೇವೆಗೆ ಅನುಗುಣವಾಗಿ ಸರ್ಕಾರದ ಏನು ಆದೇಶಗಳ ಗಾಳಿಗೆ ತೂರಾಟ ಮಾಡಿ ಸರ್ಕಾರ ಆದೇಶ ಯಾವುದೂ ಪಾಲನೆ ಮಾಡ್ತಾರೆ. ಹೀಗಾಗಿ ಹಲವಾರು ನಮ್ಮ ಸಮಸ್ಯೆಗಳು ಇದೆ, ಬೇಡಿಕೆಗಳಿಗೆ ನಾವು ಇಟ್ಟುಕೊಂಡು ಹಲವಾರು ಹೋರಾಟ ಮಾಡಿದ್ವಿ. ಯಾವುದೇ ರೀತಿ ನಮಗೆ ಇದು ಆಗಿಲ್ಲ. ಅದಕ್ಕೆ ಅದು ಮಾರ್ಚಲ್ಲಿ ಮಾಡಿದಂಥ ಹೋರಾಟ ಅನಿರ್ದಿಷ್ಟ ಧರಣಿಯನ್ನು ನಾವು ಮತ್ತೆ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ನಮ್ಮ ಬೇಡಿಕೆ ಸ್ಪಂದನೆ ಮಾಡಿದ ಕಾರಣ ಅದೇ ಹೋರಾಟವನ್ನು ಮತ್ತೆ ನಾಳೆಯಿಂದ ಇಲ್ಲೇ ಜಿಲ್ಲಾ ಪಂಚಾಯತ್ ಮುಂದುಗಡೆಯನ್ನು ಮುಂದುವರಿಸ್ತಾ ಇದ್ದೀವಿ ಅಂತ ಹೇಳ್ಬೋದು. ಕಾರಣ ಏನಪ್ಪ ಅಂದ್ರೆ ಹಲವಾರು ನಾವು ಸುಮಾರು ಒಂದು 3 ವರ್ಷಗಳಿಂದ ಜಿಲ್ಲಾ ನಮ್ಮ ಹೆಸರು ನಾಗರಾಜ್ ಜಿ ಬಂಗೂರ ಅಂತ, ಗ್ರಾಮ ಪಂಚಾಯತ್ ನೌಕರ ಸಂಘ ಜಿಲ್ಲಾ ಅಧ್ಯಕ್ಷರು, ಕಲಬುರಗಿ ಜಿಲ್ಲಾ ಸಮಿತಿ. ಈ ಒಂದು ಜಿಲ್ಲಾ ಪಂಚಾಯತಿ ಅಲ್ಲಿ ಹಲವಾರು ನಮ್ಮ ಬೇಡಿಕೆ ಸಲುವಾಗಿ ನಾವು ಹಲವಾರು ಹೋರಾಟಗಳು ಮಾಡಿದ್ದೀವಿ. ಅದೇ ರೀತಿಯಾಗಿ ಕಳೆದ ಒಂದು ಮಾರ್ಚ್ ತಿಂಗಳಲ್ಲಿ ನಾವು ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಜಿಲ್ಲಾ ಪಂಚಾಯತ್ ಮುಂದೆ. ಸುಮಾರು 5 ದಿವಸಗಳ ಕಾಲ ನಾವು ಒಂದು ಇದು ಜಿಲ್ಲಾ ಪಂಚಾಯತ್ ಕೆಳಗಡೆ ಒಂದು ಧರಣಿ 5 ದಿವಸಗಳ ಕಾಲ ಸತತ ಹಗಲು ರಾತ್ರಿಯಿಂದ ಕುಂತಿದ್ದೆವು. ಅವಾಗ ನಮ್ಮ ಜಿಲ್ಲಾ ಪಂಚಾಯತಿ ಮುಖ್ಯ ಅಧಿಕಾರಿಗಳು ಏನಪ್ಪ ಅಂದ್ರೆ ನಮಗೆ ಇಲ್ಲ ನಮ್ಮ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತೀವಿ. ಮಾರ್ಚ್ ತಿಂಗಳಿರೋದ ಕಾರಣ ನಾವೆಲ್ಲ ನಮ್ಮ ಸಿಬ್ಬಂದಿಗಳು ಸಹಕರಿಸಬೇಕು. ನಮಗೆ ಏಪ್ರಿಲ್ 5ನೇ ತಾರೀಕುವರೆಗೂ ನಮಗೆ ಕಾಲಾವಕಾಶ ನೀಡಿ ಅಂತ ಕಾಲಾವಕಾಶ ಕೇಳಿದಾಗ ನಾವು ಆ ಧರಣಿಯನ್ನು ತಾತ್ಕಾಲಿಕವಾಗಿ ಹಿಂಪಡೆದಿವಿ. ಅವ್ರು ನಮಗೆ 1 ತಿಂಗಳ ಕಾಲಾವಕಾಶ ಕೇಳಿದರು. ಸುಮಾರು 3 ತಿಂಗಳಾದರೂ ಕೂಡ ಯಾವುದೇ ಅಧಿಕಾರಿಗಳು ನಮ್ಮ ಸಿಬ್ಬಂದಿಗಳಿಗೆ ಏನಪ್ಪ ಅಂದ್ರೆ ಒಂದು ಗಮನ ಹರಿಸ್ತಾ ಇಲ್ಲ, ಯಾವುದೇ ಬೇಡಿಕೆಗಳು ಸ್ಪಂದಿಸ್ತಾ ಇಲ್ಲ. ನಾವು ಮೌಖಿಕವಾಗಿ ಮತ್ತು ಜಿಲ್ಲಾ ಪಂಚಾಯತಿ ಉಪ ಕಾರ್ಯದರ್ಶಿಗಳೇ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ CO ಸರ್ಗೆ ಭೇಟಿಯಾದಾಗ ಎಲ್ಲ ಮಾಡ್ತೀವಿ, ಕಮಿಟಿ ರಿಪೋರ್ಟ್ ಬರಲಿ ಅದು ಬರಲಿ ಅಂತ ಹೇಳಿ ಸುಮಾರು ಒಂದು 3 ತಿಂಗಳು ಈ ಕಾಲಹರಣ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ತಾತ್ಕಾಲಿಕ ಪಟ್ಟಿ ಏನಪ್ಪ ಅಂದ್ರೆ ನಮ್ದು ಬಡ್ತಿ ಹೊಂದೋದು ಸುಮಾರು 3 ವರ್ಷ ಆಯಿತು. ತಾತ್ಕಾಲಿಕ ಪಟ್ಟಿ ಅಂತಿಮ ಆದೇಶ ಇಲ್ಲ. ಇಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಏನಪ್ಪ ಅಂದ್ರೆ ಒಂದು ಸರ್ವಿಸ್ ಮ್ಯಾಟರ್ ಆಗಿರ್ಬೋದು, ಸೇವೆಯ ಜೊತೆ ಒಂದು ಚೆಲ್ಲಾಟ ಆಡ್ತಾರೆ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು. ಯಾಕಂದರೆ ನಾವು ಅವರಿಗೆ ಹಲವಾರು ಬಾರಿ ಮನವರಿಕೆ ಮಾಡಿದ್ರು ಕೂಡ ಮಾಡ್ತಾಯಿಲ್ಲ. ನಮ್ಮ ಹಲವಾರು ಬೇಡಿಕೆಗಳಿದೆ. ಅದರಲ್ಲಿ ಮುಖ್ಯ ಬೇಡಿಕೆ ನಮ್ಮದು ಬಡ್ತಿ ಇದೆ. ಅದೇ ರೀತಿಯಾಗಿ ನಿವೃತ್ತಿ ಉತ್ಪಾದನ, ನಮಗೆ ರಿಟೈರ್ಮೆಂಟ್ ಆದಮೇಲೆ ನಿವೃತ್ತಿ ಉತ್ಪಾದನ ಕೊಡಬೇಕು ಸರ್ಕಾರ ಆದೇಶ ಇದ್ರೂ ಕೂಡ ನಮ್ಮ ಜಿಲ್ಲಾ ಪಂಚಾಯತಿಗೆ ಅದು ಯಾವುದೇ ಪಾಲನೆ ಮಾಡ್ತಾ ಇಲ್ಲ. ಆದೇಶ ರೂಪದಲ್ಲಿದೆ, ಕಾರ್ಯಕ್ಕೆ ಬಂದಿಲ್ಲ. ಅದೇ ರೀತಿಯಾಗಿ ನಮ್ಮ EHS ಪೇಮೆಂಟ್ ಸ್ಟಾರ್ಟ್ ಆಗಿದೆ ಅಲ್ಲ ಇವತ್ತು, ಅದಕ್ಕಿಂತ ಮುಂಚೆ ಬಾಕಿ ವೇತನ ಇದೆ. ನಾವು ಹಲವಾರು ಬಾರಿ CO ಸರ್ ಮನವಿ ಮಾಡ್ಕೊಂಡಾಗ ಅವರು CO ಸರ್ ಒಂದು ಆದೇಶ ಮಾಡಿದ್ರು. ಬಟ್ ಆದೇಶ ಮಾಡಿದ್ರೆ ಆದೇಶ ಉಳಿದಿದೆ. ಅದೇ ಯಾವ ರೀತಿ ಒಂದು ತಾಲೂಕ್ ಪಂಚಾಯತಿ ಕಾರ್ಮಿಕ ಅಧಿಕಾರಿಗಳಾಗಿರ್ಬೋದು, BDO ಆಗಿರ್ಬೋದು ಅದನ್ನು ಪಾಲಿಸ್ತಾ ಇಲ್ಲ. ಯಾಕಂದರೆ ನಮಗೆ ಕರವಸೂಲಿ ಅಭಿಯಾನದ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ಕಲಬುರಗಿ ಕಳೆದ ವರ್ಷ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕರವಸೂಲಿ ಮಾಡಿದ್ದೀವಿ. ಮಾಡಿದ್ರು ಕೂಡ ಕೆಲವೊಂದು ಪಂಚಾಯತಿಗಳಲ್ಲಿ ಸಿಬ್ಬಂದಿ ಪೇಮೆಂಟ್ ಮಾಡಿಲ್ಲ. ಅದು ಕೂಡ ನಮಗೆ ಒಂದು ವಿಪರ್ಯಾಸ ಅನ್ಬೋದು. ಅದೇ ರೀತಿಯಾಗಿ ನಮ್ಮದು ಅನುಮೋದನೆ ಇಡೀ ನಮ್ಮ ಸರ್ಕಾರ 2017 ಸುತ್ತೋಲೆ ಹೊರಡಿಸಿದೆ. ಯಾವುದೇ ಜಿಲ್ಲಾ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಿಗೆ ಏನಪ್ಪ ಅಂದ್ರೆ ಏಕಕಾಲಕ್ಕೆ ಅನುಮೋದನೆ 2017ಕ್ಕಿಂತ ಮುಂಚೆ ಯಾರು ನಮ್ಮಲ್ಲಿ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೋ ಅವ್ರ ಶಿಕ್ಷಣ ಇಲ್ಲಾಂದ್ರೂ ಕೂಡ ಅವರನ್ನು ಏಕಕಾಲ ಅನುಮೋದನೆ ಮಾಡಬೇಕಂತ ಸರ್ಕಾರ ಆದೇಶ ಇದ್ರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಇನ್ನೂ 200 ಸಿಬ್ಬಂದಿಗಳ ಒಂದು ಅನುಮೋದನೆ ಬಾಕಿ ಕೊಟ್ಟಿದ್ದಾರೆ. ಬರೀ 122 ಜನ ಮಾಡಿದ್ದಾರೆ. ಅವಾಗ ಸರ್ಕಾರ ನಿಯಮ ಪ್ರಕಾರ 200 ಜನ ಸಿಬ್ಬಂದಿ ಅನುಮೋದನೆ ಬಾಕಿ ಇದೆ. ಈಗ ಹಲವಾರು ಜಿಲ್ಲಾ ಪಂಚಾಯತಿಯಲ್ಲಿ ನಮ್ಮ ಬೇಡಿಕೆಗಳೇನಪ್ಪ ಅಂದ್ರೆ ಮನೆಗುದಿ ಬಿದ್ದಿವೆ. 3 ವರ್ಷದಿಂದ ನಮ್ಗೆ ಯಾವುದೇ ಸಿಬ್ಬಂದಿಗಳು, ಗ್ರಾಮ ಸಿಬ್ಬಂದಿಗಳಿಗೆ ಒಂದು ಜಿಲ್ಲಾ ಪಂಚಾಯತಿಯಿಂದ ಭದ್ರತೆ ಇಲ್ಲ. ಹಾಗೂ ನಮ್ಮ ಸಿಬ್ಬಂದಿಗಳಿಗೆ ಯಾವುದೇ ರೀತಿ ಒಂದು ಅವರಿಂದ ಯಾವುದೇ ಒಂದು ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡದೆ ನಮ್ಗೆ ಎಲ್ಲ ಒಂದು ಕೀಳು ಮಟ್ಟದ ಇದರಲ್ಲಿ ನೋಡ್ತಾ ಇದ್ದಾರೆ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು.